ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ಅಗ್ರಿಕಲ್ಚರ್ ಬಗ್ಗೆ ಸುಮಾರಷ್ಟು ವಿಡಿಯೋಸ್ ಮಾಡಿ ಆವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಈಗ ಈ ಸಲ ಏನಪ್ಪ ಬೆಳೆ ಅಂತಂದರೆ, ನಾವು ಈ ಸಲ ಬೀಟ್ರೂಟನ್ನು ಹಾಕ್ತಾಯಿದ್ದೀವಿ. ಈಗಾಗಲೇ ನಾವು ಒಂದು 15 ದಿನ ಹಿಂದೆ ಒಂದು 20 ಟಿನ್ನಷ್ಟು ಬೀಟ್ರೂಟನ್ನು ಹಾಕಿದ್ದೀವಿ. ಈಗ ಮತ್ತೆ ಒಂದು 3.5 4 ಎಕರೆ ಇದೆ ಇದು. ಇದಕ್ಕೆ ಮತ್ತೆ ನಾವು ಬೀಟ್ರೂಟನ್ನೇ ಹಾಕ್ತಾಯಿದ್ದೀವಿ. ಈ ಸಲ ನಾವು ಹೈವೇಜ್ ಕಂಪನಿ, ಮೊನ್ನೆನೂ ಹಾಕಿರೋದು ಹೈವೇಜ್ ಕಂಪನಿದೇನೆ. ಈ ಸಲನೂ ಹೈವೇಜ್ ಕಂಪನಿ ರೆಡ್ ರೂಬಿ ಹೈವೇಜ್ ಕಂಪನಿದು ಇದನ್ನು ಹಾಕ್ತಾಯಿದ್ದೀವಿ. ಇದು ಒಂದು ಟಿನ್ ಬಂದು 1100 ರೂಪಾಯಿ ಚಿಂತಾಮಣಿಯಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ದಪ್ಪಕ್ಕೆ ಬರೋಲ್ಲ, ಮೀಡಿಯಮ್ ಸೈಜ್ ಬರುತ್ತೆ, ತುಂಬ ರೆಡ್ಡಿಶ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು, ಅಲ್ಲಿ ಬೀಟ್ರೂಟನ್ನು ಉಣ್ತಾ ಇದ್ದಾರೆ. ನಾವು ಪ್ರತಿ ಸಲ ಲಾಸ್ಟ್ ಟೈಮ್ ಒಂದು ಟೈಮ್ ಉಣ್ಸಿದ್ವಿ, ಒಂದು ಟೈಮ್ ಚೆಲ್ಲಿಸಿದ್ವಿ. ಚೆಲ್ಲಿದ್ರೆ ಜಾಸ್ತಿ ಬೀಜನೂ ಬೇಕಾಗುತ್ತೆ, ಮತ್ತು ಈಲ್ಡ್ ಸರಿಯಾಗಿ ಬರೋದಿಲ್ಲ, ಜರ್ಮಿನೇಷನ್ನು ಸರಿಯಾಗಿ ಬರೋಲ್ಲ. ಈ ಥರ ಉಣಿದ್ರೆ ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ, ಮತ್ತು ತುಂಬ ಚೆನ್ನಾಗಿ ಎಲ್ಲ ಕಡೆನೂ 4 ಕಡೆನೂ ಗ್ಯಾಪ್ ಇಲ್ದಿರೋಂಗೆ ನೀಟಾಗಿ ಬೆಳೆ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಈ ಸಲ ಕೂಡ ಉಣಿಸ್ತಾ ಇದ್ದೀವಿ. ಒಂದು ಟಿನ್ನು ಇವಾಗ ನೋಡಿದ್ರಲ್ಲ ಡಬ್ಬ, ಅದನ್ನ ಉಣೋದಕ್ಕೆ 200 ರಿಂದ 250 ರೂಪಾಯಿ ತಗೊಳ್ತಾರೆ. ಬಹಳ ಚೆನ್ನಾಗಿ ಇದಾಗುತ್ತೆ. ಸುಮಾರು ಇವರು ಇವತ್ತು 7 ಜನ ಬಂದಿದ್ದಾರೆ. 7 ಜನ ಸುಮಾರು ಒಂದು 3 ರಿಂದ 4 ಎಕರೆಯಷ್ಟು ಸಂಜೆ ಒಳಗೆ ಉಣ್ತಾರೆ. ಲಾಸ್ಟ್ ಟೈಮ್ ಒಂದು 20 ಟಿನ್ ಹಾಕಿದ್ವಿ, ಚೆನ್ನಾಗಿ ಜರ್ಮಿನೇಷನ್ ಬಂದುಬಿಟ್ಟಿದೆ. ಈಗ ಮೇಲ್ಗಡೆ ನೀವು ನೋಡ್ಬೋದು, ತುಂಬ ದೂರ ಇದೆ ಅಲ್ಲಿ. ಅದಾದಮೇಲೆ ಇವಾಗ ಇಲ್ಲಿ ಉಣಿಸ್ತಾ ಇದ್ದೀವಿ. ಈ ಸಲ ಒಂದು 35 ರಿಂದ 40 ಟಿನ್ನಷ್ಟು ಬೀಜ ಇಡಿಸುತ್ತೆ. ಒಟ್ಟು ಅದು ಇದು ಸೇರಿ ಒಂದು 60 ಟಿನ್ನಷ್ಟು ಬೀಜ ಇರುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಅವ್ರು ಕಾಯ್ತಿರ್ತಾರೆ ಅಂತ, ತುಂಬ ಫಾಸ್ಟಾಗಿ ಅದನ್ನು ಉಣ್ತಾ ಹೋಗ್ತಾರೆ. ಹಾಗಾಗಿ ನಿಮಗೂ ಏನಾದರೂ ಬೇಕಂದರೆ ಈ ಥರ ಬೀಟ್ರೂಟನ್ನು ಉಣ್ಣೋ ಮುಖಾಂತರ ನೀವು ಕ್ರಾಪನ್ನು ಬೆಳಿಬೋದು ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದಿನ ವಾರದಲ್ಲಿ ಇದಕ್ಕೆ ಸ್ಪ್ರಿಂಕ್ಲರ್ ಎಲ್ಲ ಫಿಟ್ ಮಾಡಿ ಮೊಳಕೆ ಬಂದಮೇಲೆ ಒಂದು ವಾರಕ್ಕೆಲ್ಲ ಮೊಳಕೆ ಬಂದಿರುತ್ತಿದ್ದು. ಮೊಳಕೆ ಬಂದಮೇಲೆ ಇನ್ನೊಂದು ವಿಡಿಯೋನಲ್ಲಿ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಆಲ್.